ಹಲೋ ಫ್ರೆಂಡ್ಸ್, ಇವತ್ತು ನಾವು ಮೊಟ್ಟೆನ ಇಷ್ಟಪಡೋರಿಗೋಸ್ಕರ ಮೊಟ್ಟೆ ಗ್ರೇವಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡೋದಕ್ಕೆ ಖಾರವಾಗಿ ಈಗಲೇ ತಿನ್ನಬೇಕು ಅನಿಸೋ ರೀತಿ ಇದೆ ಅಲ್ವಾ? ತುಂಬ ಚೆನ್ನಾಗಿರುತ್ತೆ. ಓಕೆ, ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲು ಮಸಾಲೆ ರುಬ್ಕೊಳ್ತೀನಿ. ಮಿಕ್ಸಿ ಜಾರಲ್ಲಿ 2 ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಗ್ರೇವಿ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಹಾಗಂತ ಹೆಚ್ಚಿಗೆ ಹಾಕ್ಬಿಟ್ರು ಗ್ರೇವಿ ಸಿಹಿ ಬಂದ್ಬಿಡುತ್ತೆ. ನೋಡಿ, ಇದರಲ್ಲಿ 2 ಇಂಚಷ್ಟು ಶುಂಠಿ ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು 7ರಿಂದ 8 ಎಸ್ಲಷ್ಟು ಬೆಳ್ಳುಳ್ಳಿ ಇದೆ. ಇದರಲ್ಲಿ 2 ಸ್ಪೂನಷ್ಟು ಬೇಬಿ ಗೋಡಂಬಿ ಇಲ್ಲ ಅಂದರೆ ನಾರ್ಮಲ್ ಗೋಡಂಬಿ 7ರಿಂದ 8 ಸೇರಿಸ್ಕೊಳ್ಳಿ. ಅರ್ಧ ಇಂಚಷ್ಟು ಚಕ್ಕೆ ಮತ್ತು 5ರಿಂದ 6 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಏಲಕ್ಕಿನೂ ಸೇರಿಸ್ತಾ ಇದ್ದೀನಿ. ಅದಾದ ನಂತರ 1 ಸ್ಟಾರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಸ್ಕಿಪ್ ಮಾಡ್ಬೋದು. ಅರ್ಧ ಟೀ ಸ್ಪೂನಷ್ಟು ಮೆಣಸು ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತೀನಿ. ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮೆತ್ತಗೆ ನಾವು ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಬಿಟ್ಟಿದ್ದೀನಲ್ವ, ಇದನ್ನು ಒಂದು ಬೌಲಲ್ಲಿ ಸಪ್ರೇಟ್ ಮಾಡಿಟ್ಕೊಳ್ತೀನಿ. ನಂತರ ಅದೇ ಮಿಕ್ಸಿ ಜಾರಲ್ಲೇ 3 ಟೊಮೊಟೊ ಮೀಡಿಯಮ್ ಸೈಜಿಂದು ಹಾಗೆ ಹಣ್ಣಾಗಿರೋಂಥ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀರೇನು ಹಾಕೋದು ಬೇಡ, ಹಾಗೆಯೇ ಮೆತ್ತಗೆ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ರೆಡಿ ಆಯ್ತಲ್ವ? ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಕಡಾಯಿ ಬಿಸಿ ಮಾಡಿ 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಂತರ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಸೋಂಪು ಬೇಕು ಅಂದರೆ ನೀವು ಮಸಾಲೆ ಜೊತೆನೂ ರುಬ್ಕೊಳ್ಬೋದು, ಅಥವಾ ಈ ಜಾಗದಲ್ಲಿ ಒಗ್ಗರಣೆಗಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಕಸೂರಿ ಮೆಥಿನೂ ಸೇರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಆಗಿದ್ದೇನೆ ನಾವು ರುಬ್ಬಿಟ್ಟಿರೋ ಅಂಥ ಮಸಾಲೆ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಟೊಮೊಟೊ ಪೇಸ್ಟ್ ಅಲ್ಲ ಇದು, ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಬಿದ್ದೀವಲ್ವ, ಆ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಅದರಲ್ಲೂ ನಾವು ಏಲಕ್ಕಿ, ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಫ್ರೈ ಮಾಡ್ತಾ ಇದ್ದರೆ ಗ್ರೇವಿ ಗಟ್ಟಿ ಆಗಬೇಕು, ಹಸಿ ವಾಸನೆ ಪೂರ್ತಿ ಹೋಗಬೇಕು. ಆ ರೀತಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಈ ಥರ ಆಯ್ತಲ್ವ ಗಟ್ಟಿಯಾಗಿ. ಈಗ ಟೊಮೊಟೊ ಪೇಸ್ಟನ್ನು ಸೇರಿಸ್ಕೊಳ್ತೀನಿ. ಅಂದರೆ ನಾವು ಟೊಮೊಟೊ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ನಂತರ ಎಲ್ಲ ಮಸಾಲೆ ಪುಡಿಗಳನ್ನು ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮೊಟ್ಟೆ ಗ್ರೇವಿ ಯಾವಾಗಲೂ ಸ್ವಲ್ಪ ಖಾರವಾಗೇ ಇರಬೇಕು. ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಚಿಟಿಕೆಯಷ್ಟು ಮಾತ್ರ ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಈಗಲೇ ಹಾಕ್ಕೊಂಡ್ಬಿಡ್ತೀನಿ. ನೀವು ಬೇಕು ಅಂದರೆ ನಂತರನೂ ಹಾಕ್ಕೊಳ್ಬೋದು, ಆದರೆ ಮೊಟ್ಟೆ ಹಾಕಿದ ನಂತರ ಉಪ್ಪನ್ನು ಸೇರಿಸಬೇಡಿ, ಮೊದಲೇ ಹಾಕ್ಕೊಂಬಿಡಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಪೂರ್ತಿ ಹೊಟ್ಟೋಗಬೇಕು ಮತ್ತು ಗ್ರೇವಿ ಎಲ್ಲ ಸೈಡಲ್ಲಿ ಗಟ್ಟಿಯಾಗಿ ಎಣ್ಣೆ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಕಲ್ಲರ್ ಪೂರ್ತಿ ಚೇಂಜ್ ಆಗೋಯ್ತು, ಕೊತ ಅಂತ ಕುದೀತಾ ಇದೆ. ಈ ಥರ ಕುದಿ ಬರೋವಾಗ ನಾವು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ಈ ಜಾಗದಲ್ಲೇ ಹಾಕ್ಬಿಡಿ, ನಂತರ ನೀರು ಹಾಕೋಕ್ಕಾಗಲ್ಲ. ಮೊಟ್ಟೆ ಹಾಕಿದ ನಂತರ ಯಾವುದೇ ಇಂಗ್ರೀಡಿಯೆಂಟ್ಸ್ನೂ ಹಾಕಬಾರ್ದು. ನೋಡಿ, ನಾನು ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಮತ್ತೆ ಇದು ಗಟ್ಟಿ ಆಗುತ್ತೆ. ಅದರಿಂದ ಇಷ್ಟು ನೀರು ಬೇಕಾಗುತ್ತೆ ನಮಗೆ. ಈಗ ಇದೆಲ್ಲ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಒಂದು 2ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ನಾವು ಈ ಗ್ರೇವಿ ಎಷ್ಟು ಚೆನ್ನಾಗಿ ನಿಧಾನಕ್ಕೆ ಕುದಿಸ್ಕೊಳ್ತೀವೋ ರುಚಿ ಅಷ್ಟೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಲಿಡ್ ಕ್ಲೋಸ್ ಮಾಡಿದ್ದೀನಿ. ಈಗ ಓಪನ್ ಮಾಡಿ ನೋಡ್ಕೊಳ್ಳೋಣ. ನೋಡಿ, ಕೊತ ಅಂತ ಕುದಿ ಬರ್ತಾ ಇದೆ. ಹೀಗೇ ನಾವು ಮೊಟ್ಟೆ ಹಾಕಬಾರ್ದು. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ ಪೂರ್ತಿ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಇಲ್ಲೇ ನೀವು ಗಮನಿಸಬೇಕಾಗಿರೋದು, ಸ್ಟವ್ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಡಿ. ಒಂದೊಂದೇ ಮೊಟ್ಟೆಗಳನ್ನು ನಾನು ಹಾಕ್ತಿದ್ದೀನಲ್ವ, ಮೊದಲು ವೈಟ್ ಪಾರ್ಟ್ ಹಾಕಬೇಕು ಮತ್ತು ಎಲ್ಲೋ ಹಾಕಬೇಕು ನಿಧಾನಕ್ಕೆ. ನೋಡಿ, ನಾನು ಹಾಕ್ತಾ ಇರೋ ರೀತಿಯೇ ನೀವು ಹಾಕ್ಕೊಳ್ಳಿ. ಹಾಗೆ ಇನ್ನೊಂದು ಮೊಟ್ಟೆನೂ ಅದ್ರ ಪಕ್ಕದಲ್ಲಿ, ಅಂದರೆ ಒಂದ್ರ ಮೇಲೊಂದು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಈ ರೀತಿ ಒಂದ್ರ ಪಕ್ಕ ಒಂದು. ನಾನು ತೋರಿಸಿರೋಂಥ ಗ್ರೇವಿಗೆ 5ರಿಂದ ನೀವು 7 ಮೊಟ್ಟೆವರೆಗೂ ಸೇರಿಸ್ಬೋದು. ಆದರೆ ಕಡಾಯಿ ಮಾತ್ರ ಒಂದು ಸ್ವಲ್ಪ ಅಗಲವಾಗಿರೋದು ತೊಗೊಂಡ್ರೆ ನೀಟಾಗಿ ಪಕ್ಕದಲ್ಲಿ ಹಾಕ್ಕೊಳ್ಬೋದು.
ಒಂದ್ರ ಮೇಲೆ ಒಂದು ಹಾಕ್ಬಿಟ್ರೆ ಅದು ಎಲ್ಲ ಮಿಕ್ಸ್ ಆಗೋಗುತ್ತೆ, ನಾವು ಬಡಿಸೋದಕ್ಕೂ ಕಷ್ಟ ಆಗುತ್ತೆ. ಅದರಿಂದ ಈ ರೀತಿ ಒಂದ್ರ ಪಕ್ಕ ಒಂದು ನಿಧಾನಕ್ಕೆ ಹಾಕ್ಕೊಳ್ಳಿ. ನಾನು ಹಾಕ್ತಿದ್ದೀನಿ ನೋಡ್ಕೊಳ್ಳಿ, ನಿಧಾನಕ್ಕೆ ಈ ರೀತಿಯೇ ಹಾಕ್ಕೊಳ್ಳಿ. ನಾನಂತೂ ಇವತ್ತು 5 ಮೊಟ್ಟೆ ಹಾಕ್ಕೊಳ್ತಿದ್ದೀನಿ. ಹಾಗೆ ನೋಡಿದ್ರಲ್ಲ, ಸ್ಟೌವನ್ನು ಪೂರ್ತಿಯಾಗಿ ಸಿಮ್ಮಲ್ಲಿಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಪೂರ್ತಿ ಸಿಮ್ಮಲ್ಲಿಟ್ಟು ಈ ರೀತಿ ಸೇರಿಸಿದ ನಂತರ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು. ಇದ್ರ ಮೇಲೆ ಲೈಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕ್ಕೊಳ್ಳಿ, ಬೇರೆ ಏನು ಹಾಕೋಕ್ಕೆ ಹೋಗಬೇಡಿ. ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕದಲಿಸ್ತೀರ ಹಾಗೇ ಬಿಡಬೇಕು. ನೋಡಿ, ಈಗ ಓಪನ್ ಮಾಡ್ತಾ ಇದ್ದೀನಿ. ಗ್ರೇವಿ ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ. ಒಂದೊಂದೇ ಸಪ್ರೇಟಾಗಿ ಮೊಟ್ಟೆನೂ ಹಾಗೆ ನಮಗೆ ಬರ್ತಾ ಇದೆ. ಈ ಥರ ಇದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೇನಾದರೂ ಮಿಕ್ಸ್ ಮಾಡಿಬಿಟ್ರೆ ಗ್ರೇವಿ ಎಲ್ಲ ಮೊಟ್ಟೆ ಆಗೋಗುತ್ತೆ, ತಿನ್ನೋದಕ್ಕೆ ಒಂಚೂರು ಚೆನ್ನಾಗಿರಲ್ಲ. ಇದನ್ನು ಮಾತ್ರ ನೀವು ನೆನಪಲ್ಲಿ ಇಟ್ಕೊಂಡು ನೀಟಾಗಿ ಮಾಡಿಕೊಂಡ್ರೆ ರುಚಿಯಾದಂಥ ಎಗ್ ಗ್ರೇವಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇದು ಡಾಬಾ ಸ್ಟೈಲ್ ಎಗ್ ಗ್ರೇವಿನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಥಿಕ್ನೆಸ್ ನೋಡಿದ್ರಲ್ಲ ಪರ್ಫೆಕ್ಟಾಗಿದೆ. ಚಪಾತಿ, ದೋಸೆ, ಇಡ್ಲಿ ಮತ್ತು ಮುದ್ದೆ ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತೋ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.